ನೀರಾವರಿ ಯೋಜನೆಗಳು ಸೇರಿದಂತೆ ರೈತರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿದ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಎಂದು ರೈತ ಸಂಘದ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಭಾಗದ ನಾಯಕ ವಾಸುದೇವ್ ಮೇಟಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿದ ಅವರು, ರೈತರ ಕುಂದುಕೊರತೆಗಳನ್ನು ನೇರವಾಗಿ ತಿಳಿದುಕೊಳ್ಳುವ ಉದ್ದೇಶದಿಂದ ರಾಜ್ಯದ 30 ಜಿಲ್ಲೆಗಳ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರವಾಸ ಕೈಗೊಂಡು ರೈತರನ್ನು ಭೇಟಿ ಮಾಡಲಾಗುತ್ತಿದೆ. ಅದರ ಭಾಗವಾಗಿ ಮೊದಲ ಬಾರಿಗೆ ಹಾಸನ ಜಿಲ್ಲೆಗೆ ಭೇಟಿ ನೀಡಲಾಗಿದೆ. ರಾಜ್ಯದ ಮುಖ್ಯಮಂತ್ರಿ ರೈತರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದು, ನೀರಾವರಿ ಯೋಜನೆಗಳ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ತೀವ್ರವಾಗಿದೆ ಎಂದು ಆರೋಪಿಸಿದರು. ತುಂಗಭದ್ರಾ ನದಿಯಲ್ಲಿ ವರ್ಷಗಳಿಂದ 32 ಟಿಎಂಸಿ ಮಣ್ಣು ತುಂಬಿಕೊಂಡಿದ್ದರೂ ಅದರ ಪರ್ಯಾಯವಾಗಿ ಜಲಾಶಯ ನಿರ್ಮಿಸುವುದಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಘೋಷಿಸಿದ್ದರು. ಇದುವರೆಗೆ ಯಾವುದೇ ಅನುದಾನ ಒದಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭದ್ರಾ ಮೇಲ್ಕಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 5,350 ಕೋಟಿ ಅನುದಾನ ನಿಗದಿ ಮಾಡಿದ್ದರೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವ ಕಾರಣಕ್ಕೆ ಅಥವಾ ರೈತರಿಗೆ ಮೋಸ ಮಾಡುವ ಉದ್ದೇಶದಿಂದ ಈ ಹಣವನ್ನು ಬಳಸದೆ ಕೇಂದ್ರ ಸರ್ಕಾರವೇ ಹಿಂದಕ್ಕೆ ಪಡೆಯುವಂತಾಗಿದೆ ಎಂದು ಆರೋಪಿಸಿದರು. ಇದನ್ನು ರಾಜ್ಯದ ರೈತರು ತೀವ್ರವಾಗಿ ಖಂಡಿಸುತ್ತಿದ್ದಾರೆ ಎಂದರು. ಆಲಯಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ಕುರಿತು ಬೆಳಗಾವಿ ಅಧಿವೇಶನದಲ್ಲಿ ಹೋರಾಟ ನಡೆಸಿದಾಗ ಕೇಂದ್ರ ತಂಡ ಪರಿಶೀಲನೆ ನಡೆಸಿದ್ದು ಸುಮಾರು 75,000 ಕೋಟಿ ರು ವೆಚ್ಚ ಎಂದು ಅಂದಾಜಿಸಲಾಗಿದೆ. ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ಅನುದಾನ ನೀಡಬೇಕಾಗಿದ್ದರೂ ರಾಜ್ಯ ಸರ್ಕಾರ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ದೂರಿದರು. ಉತ್ತರ ಕರ್ನಾಟಕದಲ್ಲಿ 7 ನದಿಗಳು ಹರಿದರೂ ಒಂದಕ್ಕೂ ಸರ್ಕಾರ 1 ನಯ ಪೈಸೆ ಅನುದಾನ ನೀಡಿಲ್ಲ. ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿಕೆ ಕುಮಾರಸ್ವಾಮಿ ಅವರು ಒಂದು ದಿನವೂ ಕ್ಷೇತ್ರ ಪ್ರವಾಸ ಕೈಗೊಂಡಿಲ್ಲ. ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗಿರುವ ಅವರು ನೀರಾವರಿ ವಿಚಾರದಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸುವುದರಿಂದ ತಕ್ಷಣ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಇನ್ನು ಬೆಳೆ ಪರಿಹಾರ ಸರಿಯಾಗಿ ದೊರಕುತ್ತಿಲ್ಲ, ಬೆಳೆ ವಿಮೆ ಹಣವು ರೈತರಿಗೆ ತಲುಪುತ್ತಿಲ್ಲ. ಉಳಿದ ಹಣಕ್ಕಾಗಿ ಒತ್ತಾಯಿಸಿದರೆ ಸುಳ್ಳು ಉತ್ತರ ನೀಡಲಾಗುತ್ತಿದೆ. ಮೆಕ್ಕೆಜೋಳ ಹಾಗೂ ಭತ್ತ ಖರೀದಿ ಕೇಂದ್ರಗಳನ್ನು ಸರ್ಕಾರ ತೆರೆಯದೆ ರೈತರನ್ನು ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಕೃಷಿ ಸಚಿವರು ಮೆಕ್ಕೆಜೋಳ ಖರೀದಿಗೆ ಕೇಂದ್ರ ಸರ್ಕಾರವೇ ಹೊಣೆ ಎಂದು ಹೇಳಿರುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ತಪ್ಪಿಸುವ ನಿಲುವನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ನೀವು ಗೋವಿನ ಜೋಳ ಅಂತೀವಿ ನಮ್ಮ ಕಡೆ ಭಾಗದಲ್ಲಿ. ಇಲ್ಲಿ ಮೆಕ್ಕೆಜೋಳನ ಖರೀದಿ ಮಾಡ್ತಕ್ಕಂತ ಹೇಳಿದ್ವಿ. ನಾವು ಕೃಷಿ ಮಂತ್ರಿಗೆ ಕೇಳಿದಾಗ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅದನ್ನು ಹಣ ಒದಗಿಸ್ಬೇಕು, ನಮ್ಗೆ ರಾಜ್ಯ ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅಂತೇಳಿ. ಹಂಗನಂಗಿತ್ತಂತಂದ್ರೆ ನಾವು ಬೆಳಿಬೇಕು ಯಾಕೆ ಕರ್ನಾಟಕದೊಳಗೆ? ದೆಹಲಿ ಒಳಗೆ ಎಲ್ಲಿಯಾದರೂ ಹೋಗಿ ನಮಗೊಂದಿಷ್ಟು ಜಮೀನು ಕೊಟ್ಬಿಡ್ಲಿ, ನಾವೇ ಎಲ್ಲರೂ ಅಲ್ಲೇ ಹೋಗಿ ಉಳುಮೆ ಮಾಡಿ ಅವ್ರಿಗೆ ಬಿತ್ತಿ ಕೊಡ್ತೀವಿ. ಇದನ್ನು ಕಣ್ಣೊರೆಸ್ತಕ್ಕಂಥ ತಂತ್ರ ಇದು. ರಾಜ್ಯ ಸರ್ಕಾರ ಸಂಪೂರ್ಣ ರೈತರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಭತ್ತ ಖರೀದಿ ಕೇಂದ್ರಗಳು ಪ್ರಾರಂಭ ಆಗ್ತಾ ಇಲ್ಲ ಎಲ್ಲಿಯೂ, ಮತ್ತು ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರಗಳನ್ನು ಕೂಡ ಮಾಡ್ತಾ ಇಲ್ಲ. ಸುಮಾರು ನಾವು ಒಬ್ಬ ರೈತ 1 ಎಕರೆಗೆ 30 ರಿಂದ 35 ಕ್ವಿಂಟಲ್ವರೆಗೆ ಇಳುವರಿ ತೆಗಿತೀವಿ. ಇವರು ರಾಜ್ಯ ಸರ್ಕಾರದವರು ಆದೇಶ ಮಾಡಿದ್ದಾರೆ, ಒಬ್ಬ ರೈತರಿಂದ ಬರೀ 50 ಕ್ವಿಂಟಲ್ ಮಾತ್ರ ಖರೀದಿ ಮಾಡ್ತೀವಿ ಅಂತೇಳಿ. ಉಳಿದಂಥವು 200-300 ಕ್ವಿಂಟಲ್ ತನಕ ನಾವು ಬೆಳಿತೀವಿ ರೈತರು. ಅದನ್ನು ಎಲ್ಲಿ ಹೋಗಿ ಮಾರಾಟ ಮಾಡೋದು? ಇವರು ಕೃಷಿ ಮಂತ್ರಿಗಳಿಗೆ ನಾನು ಮೊನ್ನೆ ಬೆಳಗಾವಿ ಚಳಿಗಾಲ ಅಧಿವೇಶನ ಒತ್ತಾಯ ಮಾಡಿದ್ರೆ ನಮಗೆ MSPಗೆ ನಮಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. MSP ಅವ್ರು ಏನಿದ್ರು ಕೇಂದ್ರ ಸರ್ಕಾರದವರು. ಕೇಂದ್ರ ಸರ್ಕಾರ ಯಾವಾಗ ದುಡ್ಡು ಬಿಡುಗಡೆ ಮಾಡ್ತದ ಅವಾಗ ಮಾತ್ರ ನಾವು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡ್ತೀವಿ ಅಂತೇಳಿ. ಅಂದರೆ ಅವರು ದುಡ್ಡು ಬಿಡುಗಡೆ ಮಾಡ್ತಾನೆ, ನಾವು ಬೆಳೆದಂಥ ಧಾನ್ಯಗಳು ಎಲ್ಲಿಟ್ಕೊಳ್ಬೇಕು? ಏನಾದರೂ ಇವರು ನಮಗೇನೋ ಕೋಲ್ಡ್ ಸ್ಟೋರೇಜ್ ಒದಗಿಸಿದ್ದಾರೆ ಸರ್ಕಾರದಿಂದ? ಏನೂ ಇಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಸಂಗಣ್ಣ ಬಾಗಿವಾಡಿ, SK ಪೂಜಾರ್, ಜಿಲ್ಲಾಧ್ಯಕ್ಷ ಮಂಜುನಾಥ್, ಹಾಸನ ತಾಲೂಕು ಅಧ್ಯಕ್ಷ ದೇವೇಗೌಡ, ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ದಯಾನಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.